ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. ದುರಂತದಲ್ಲಿ ಈವರೆಗೆ 12 ಮಂದಿ ಸಾವು ಅಂತಿದ್ದಾರೆ. ಆ ನಂಬರ್ಸ್ ಮಾತ್ರ ಏರಿಕೆ ಆಗುತ್ತೆ ಅಂತಿದ್ದಾರೆ. ಕೆಲವರು 12 ಅಂತ ಹೇಳ್ತಾ ಇದ್ದಾರೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭೀಕರ ಕಾಲ್ತುಳಿತ ಆಗಿ ಇಲ್ಲಿಯವರೆಗೂ ಕೂಡ ಈಗ 10 ಜನ ಸಾವನ್ನಪ್ಪಿದ್ದಾರೆ. ಆ ನಂಬರ್ಸ್ 12 ಅಂತಿದ್ದಾರೆ. ಬಟ್ ಇನ್ನೆರಡು ನಂಬರ್ಸ್ಗಳು ಬೇರೆ ಆಸ್ಪತ್ರೆಗಳಲ್ಲಿ ಆಗಿದೆ ಅಂತಿದ್ದಾರೆ. ಅದು ಇದಕ್ಕೇನಾ ಅಥವಾ ಬೇರೆನಾ ಅಂತ ಇನ್ನು ಕ್ಲಾರಿಟಿ ಇಲ್ಲ. ಈಗ ಸತ್ಯ 10 ಅನ್ನುವಂಥದ್ದು ಮಾತ್ರ ಕ್ಲಿಯರ್ ಆಗಿದೆ. ಬಟ್ ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗುತ್ತೆ ಅಂತಿದ್ದಾರೆ. ಕಾರಣ ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ ಅಂತ ಹೇಳಿ ಅಲ್ಲಿ ಹೋಗಿದ್ದಂಥವ್ರು ಹೇಳ್ತಾ ಇದ್ದಾರಂತೆ. ಬಿದ್ದರು ಅಂತೆ, ಅದರಲ್ಲಿ ಮೇಲೆ ತೊಳ್ಕೊಂಡೇ ಹೋಗಿದ್ದಾರೆ ತುಂಬ ಜನರಿಗೆ. ಆ ಟೈಮಲ್ಲಿ ಕುತ್ತಿಗೆ ಮೇಲೆ ಕಾಲಿಟ್ರು, ಎಲ್ಲಿ ಕಾಲಿಟ್ರು, ಬದುಕಕ್ಕಾದರೂ ಆಗುತ್ತೇನ್ರಿ ಹಂಗೆ. ಇದ್ದಂಥ ನಿನ್ನೆ ರಾತ್ರಿ ಶುರುವಾದಂಥ ಖುಷಿ ಸಂಜೆ ಆಗುವಷ್ಟೊತ್ತಿಗೆ ಸಾಯಿಸ್ಬಿಡ್ತಲ್ಲ ಈ ಸರ್ಕಾರ ಅಂತ ಹೇಳಿ ಆ ಸಂತೋಷನೇ ಹಾಳು ಮಾಡಿಟ್ಬಿಡ್ತು. ಇಡೀ ರಾಜ್ಯದಲ್ಲಿ ಸಂಭ್ರಮಾಚರಣೆ ಇತ್ತು. RCB ಕಪ್ ಗೆದ್ದಿದೆ, 17 ವರ್ಷ ಮುಗಿದು 18ನೇ ವರ್ಷಕ್ಕೆ ಅಂತ ಹೇಳಿ ಅದನ್ನೆಲ್ಲವನ್ನ ನಾಶ ಮಾಡಿಟ್ಬಿಟ್ರು ಈ ಸರ್ಕಾರದವರು. ಯಾವ ಯೋಚನೆನೂ ಇಲ್ಲ, ಏನೂ ಇಲ್ಲ. ಅರ್ಜೆಂಟಾಗಿ ಕರೆದುಬಿಟ್ಟು ಇಷ್ಟು ಜನ ಸೇರಿಸ್ಕೊಂಡ್ಬಿಟ್ಟು ಗುಡ್ಡೆ ಹಾಕೊಂಡ್ಬಿಟ್ಟು ನಾನೇನೋ ಮಾಡಿಬಿಡ್ತೀನಿ ಅಂತ ಹೋಗಿ ಎಲ್ಲವನ್ನ ಹಾಳು ಮಾಡಿಟ್ಟಂಥ ಸರ್ಕಾರ. ಜನ ಆ ಸಂದರ್ಭದಲ್ಲಿ ಹೇಗಿರ್ತಾರೆ, ಯಾವ ರೀತಿಯಾಗಿ ಸೇರ್ತಾರೆ, ಇದು ಗೊತ್ತಿಲ್ಲದೆ ಇರುವಂಥ ಆಫೀಸರ್ಸ್ಗಳಿದ್ರೆ ಅವ್ರು ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ. ಪೊಲೀಸರನ್ನ ಮೀರಿ ಸರ್ಕಾರ ಅನೌನ್ಸ್ ಮಾಡಿಬಿಟ್ಟು ಪೊಲೀಸರಿಗೆ ಮಾಡಿ ಅಂತಂದ್ರೆ ಪೊಲೀಸರಾದರೂ ಏನು ಮಾಡೋಕ್ಕಾಗುತ್ತೆ? ಹೊಣೆಯನ್ನು ಹೊತ್ಕೊಳ್ಬೇಕಾಗಿರುವಂಥ ಸರ್ಕಾರ ಹೊಣೆಗೇಡಿತನ ಇದು. ನಿಮ್ಮ ಕಾರ್ಯಕ್ರಮಗಳಿಗೆ ಮಾತ್ರ ಪೂರ್ವವಾಗಿ ಒಂದೊಂದು ವಾರ ತಯಾರಿಯನ್ನು ಮಾಡ್ಕೊಳ್ತೀರ. ಎಷ್ಟು ಜನಕ್ಕೆ? 50-60 ಸಾವಿರ ಜನ ಸೇರಿಕೊಳ್ಳುವಂಥ ನಿಮ್ಮ ಕಾರ್ಯಕ್ರಮಗಳಿಗೆ. ಇಲ್ಲಿ ಲಕ್ಷಾಂತರ ಜನ ಸೇರುವಂಥ ಕಾರ್ಯಕ್ರಮಗಳನ್ನು ಒಂದೇ ದಿನದಲ್ಲಿ 6 ಗಂಟೆ ಒಳಗಡೆಗೆ ರೆಡಿ ಮಾಡ್ಕೊಳ್ಳಿ ಅಂದ್ರೆ ಏನ್ರಿ ರೆಡಿ ಮಾಡ್ಕೊಳ್ಳೋಕ್ಕಾಗತ್ತೆ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. ವೈದ್ಯಕೀಯ ಆಸ್ಪತ್ರೆಯಲ್ಲಿ 4 ಮೃತಪಟ್ಟಿದ್ದಾರೆ. ಓರ್ವ ಮಹಿಳೆ, 3 ಯುವಕರು ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ 4 ಸಾವನ್ನಪ್ಪಿರೋದು. ಮೃತಪಟ್ಟವರಲ್ಲಿ ಒಬ್ಬರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತ. ವೈದ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಹುಮೇರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಾವನ್ನಪ್ಪಿದ್ರೆ ಆ ಕುಟುಂಬದಲ್ಲಿರುವಂಥವ್ರ ಪರಿಸ್ಥಿತಿ ಏನು ಅಂತ ಹೇಳಿ ಏನಾಗುತ್ತೆ? ಹೋದ್ರವರು ಎಲ್ಲ ಅಲ್ಲಿ ಹೋಗಿ ಏನೋ ಕಾಲು ತುಳಿತಾ ಇತ್ತು, ಸಾವನ್ನಪ್ಪಿದ್ರು. ಬಟ್ ಆ ಕುಟುಂಬದಲ್ಲಿರೋರು ಅವ್ರು ಯಾರೋ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂತೆ. ಅವ್ರ್ಯಾರು ಪಾಪ 9ನೇ ತರಗತಿಯ ವಿದ್ಯಾರ್ಥಿನಿ. ಅವ್ರ ಬಗ್ಗೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಮನೆಯಲ್ಲಿರುವಂಥ. ಈ ಸರ್ಕಾರ ಮಾಡಿರುವಂಥ ಇಂತಹ ಕೆಲಸದಿಂದಾಗಿ ಇವತ್ತು ಅವ್ರು ಸಾವನ್ನಪ್ಪಿದ್ರು. ಅವ್ರ ಕುಟುಂಬ ಮಾತ್ರ ಈಗ ವಿಚಲಿತವಾಗೋಯ್ತು, ಕಳ್ಕೊಳ್ಳುತ್ತಲ್ಲ. ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ಇಲ್ಲಿ ಒಂದು ಕಡೆಗೆ ಟ್ರೋಫಿ ಸಿಕ್ತು, 17 ವರ್ಷ ಮುಗಿದು 18ನೇ ವರ್ಷಕ್ಕೆ ಕನಸು ನನಸಾಯಿತು ಅನ್ಬೇಕಾದ್ರೆ ಅಲ್ಲಿ ಎಷ್ಟೋ ಕುಟುಂಬಗಳ ಕನಸುಗಳು ಹಾಳಾಗೋಗ್ಬಿಡ್ತು, ನುಚ್ಚು ನೂರಾಗೋಯ್ತು, ಕನಸುಗಳು ನಾಶ ಆಗೋಗ್ಬಿಡ್ತು. ಏನ್ರಿ ನೀವು ಮಾಡಿರುವಂತ ಅನಾಹುತ ನೋಡ್ಕೊಳ್ಳಿ ಸರ್ಕಾರದವರದ್ದು. ಮಸ್ಟ್ ಅಂಡ್ ಟೆಲ್ ಈ ಸರ್ಕಾರ ಹೇಳಬೇಕು, ಯಾರು ಈ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಯಾರು ಡಿಸೈಡ್ ಮಾಡಿದ್ರು ಅಂತೇಳಿ, ಯಾರು ನಿರ್ಧಾರ ಮಾಡಿದ್ರು, ಯಾರು ಪೊಲೀಸರಿಗೆ ಡೈರೆಕ್ಷನ್ ಅನ್ನು ಕೊಟ್ಟರು ಅಂತೇಳಿ, ಯಾರು ಕೊಟ್ಟರು ಅಂತೇಳಿ ಯಾರಾದರೂ ಒಬ್ರು ಜವಾಬ್ದಾರಿ ತಗೊಳ್ಬೇಕು. ಇದನ್ನು ನಾವು ಸಾಮೂಹಿಕವಾಗಿ ಇವೆಲ್ಲ ಕಥೆಗಳು ಬೇಡ. ಯಾರ ಡಿಸಿಷನ್ ಇದು ಹೇಳಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಯಾರು ಈ ಹುಚ್ಚಾಟವನ್ನು ಮಾಡಿದ್ದು, ಯಾವ ರೀತಿಯಾಗಿ ಶೋ ಮಾಡಕ್ಕೆ ಹೋಗಿದ್ರು, ಪ್ರಚಾರದ ಗೀಳಿಗೆ ಬಿದ್ದು ಯಾರು ಈ ರೀತಿಯಾಗಿ ಮಾಡಕ್ಕೆ ಮುಂದಾದ್ರು ಹೇಳಬೇಕಿದನ್ನ. ಇನ್ನೇ ರಾತ್ರಿ ಆಯ್ತಂತೆ. ಅವತ್ತು ಮುಂಬೈಯಲ್ಲೂ ಇದೇ ಆಗಿತ್ತು. ಬಟ್ ಅವರು 1 ವಾರ ಸಮಯಾವಕಾಶವನ್ನು ತಗೊಂಡು 1 ವಾರದ ನಂತರ ಅವರು ಮೆರವಣಿಗೆಯನ್ನ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಆದರೂ ಕೂಡ ಅಲ್ಲೂ ಲಾಠಿ ಚಾರ್ಜ್ ಎಲ್ಲ ಆಯಿತು, ನೂಕಾಟ ಆಯಿತು. ಅಷ್ಟು 1 ವಾರ ತಗೊಂಡೇ ಅವ್ರು ತಯಾರಿ ಮಾಡ್ಕೊಂಡು ನೀವು 6 ಗಂಟೆಯಲ್ಲಿ ಹೇಳಿಬಿಟ್ಟು ಪೊಲೀಸರಿಗೆ ಏನು ಮಾಡಿ ಏನು ಪ್ರಯೋಜನ ರೀ? ನೀವು ಹೋದ್ರೆ ಏನು ಸತ್ತವ್ರು ಬದುಕು ಬರ್ತಾರ? ಅಲ್ಲಿ ನಿಮ್ಮ ಹೊಣೆಗೇಡಿತನದಿಂದಾಗಿ, ಸರ್ಕಾರದ ಹೊಣೆಗೇಡಿತನದಿಂದಾಗಿ ಇವತ್ತು ಈ ಬಲಿ ಆಯಿತು.
ನಿನ್ನೆ ಈ ರೀತಿಯಾಗಿ ಕ್ರೌಡ್ ಸೇರ್ಕೊಂಡಿದ್ದು ಖುಷಿ ಪಡಕ್ಕೆ ಸೇರ್ಕೊಂಡಿದ್ರು. ಆದರೆ ಇವತ್ತು ಈ ಕ್ರೌಡು ಸಾವಾಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ಬಿಡ್ತು. ಅದಕ್ಕೆ ಹೊಣೆ ಆಗೋದೇ ಈ ಸರ್ಕಾರ. ಅದರಲ್ಲಿ ಯಾವ ಎರಡನೇ ಮಾತೇ ಇಲ್ಲ. ಎಲ್ಲದಕ್ಕೂ ಜವಾಬ್ದಾರಿ ಈ ಸರ್ಕಾರವೇ. ಯಾವ ಪೂರ್ವ ನಿಯೋಜನೆಯನ್ನು ಮಾಡಿಕೊಳ್ಳಾರ್ದೆ, ತಯಾರಿಯನ್ನು ಮಾಡಿಕೊಳ್ಳಾರ್ದೇನೆ ಏಕಾಏಕಿಯಾಗಿ ಕರೆದು ಇಷ್ಟೂರ್ನು ಸಾವಿಗೀಡಾಗೋ ರೀತಿಯಲ್ಲಿ ಮಾಡಿಟ್ಬಿಟ್ರಿ. ಸಂಭ್ರಮ ಅನ್ನುವಂಥದ್ದನ್ನೆಲ್ಲ ನಾಶ ಮಾಡಿಟ್ಬಿಟ್ರಿ. ಸಂತೋಷ ಅನ್ನುವಂಥದ್ದನ್ನೇ ಕಳಿಸ್ಕಾಕ್ಬಿಟ್ರಿ. ಎಷ್ಟು ಹೊತ್ತು ಒಂದು ದಿನಾನೂ ಇಡಕ್ಕೆ ಬಿಡಲಿಲ್ಲ. 24 ಗಂಟೆನೂ ಆ ಸಂತೋಷ ಇಡಕ್ಕೆ ಬಿಡಲಿಲ್ಲ. ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಪ್ರಚಾರಕ್ಕೋಸ್ಕರ ಬಿಡಬೇಕಾಗಿತ್ತು ಒಂದು ಸ್ವಲ್ಪ ದಿನ. ಇಷ್ಟನ್ನು ಬಲಿ ಕೊಟ್ಬಿಟ್ರಲ್ಲ. ಇದರ ಪಾಪ ತಟ್ಟಬೇಕು ನಿಮಗೆ. ಇನ್ಯಾರಿಗೂ ಅಲ್ಲ, ನಿಮಗೇ ತಟ್ಟಬೇಕಾಗಿರೋ. ಸರ್ಕಾರದಲ್ಲಿರುವಂಥವ್ರು ಯಾರಿದ್ದಾರೆ ಹೊಣೆಯನ್ನು ಹೊತ್ಕೊಳ್ಬೇಕಾರೋ ನಿಮಗೇ ತಟ್ಟಬೇಕು. ಅಥವಾ ಸರ್ಕಾರದಲ್ಲಿರೋ ಎಲ್ಲರೂ ಹೊತ್ಕೊಳ್ಳಿ, ಎಲ್ರಿಗೂ ಪಾಪ ತಟ್ಟಲಿ. ಎಲ್ಲವನ್ನ ಬಿಟ್ಟು ನಿಂತಿರುವಂತ ಕಾಣಿಸ್ತಾ ಇದೆ. ಜನರನ್ನ ಬೆಲೆ ಏರಿಕೆ ಮಾಡಿ ಅಲ್ಲಿ ಸಾಯಿಸಿದ್ರಿ, ಈಗ ಈ ರೀತಿಯಾಗಿ ಕರೆದು ಸಾಯಿಸ್ತಾ ಇದ್ದೀರಾ.